ಹಾಯ್ ಫ್ರೆಂಡ್ಸ್, ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತು 3 ಗಂಟೆಲಿದ್ದ ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ. ಇವತ್ತಿನ ಲಾಗು ಏನೆಂದರೆ ಯುಗಾದಿ ಹಬ್ಬಕ್ಕೆ ನಾನು ನನ್ನ ತವ್ರ ಮನೆಗೆ ಹೋಗ್ತಾ ಇದ್ದೀನಿ. ಹಾಗಾಗಿ ಬನ್ನಿ ಇವತ್ತಿನ ಲಾಗು ಏನೆಲ್ಲ ಇರುತ್ತಂತ ನೋಡ್ಕೊಂಬರೋಣ. ಈಗ ನಾನು ಬಟ್ಟೆ ಪ್ಯಾಕಿಂಗ್ ಮಾಡಾಕತ್ತೀನಿ. ತವ್ರ ಮನೆಗೆ ಹೋಗ್ತಾ ಇದ್ರೆ ಏನೋ ಒಂಥರ ಖುಷಿ. ತವ್ರ ಮನೆಯಲ್ಲಿ ಏನಿರುತ್ತೋ ಬಿಡುತ್ತೋ ಗೊತ್ತಿಲ್ಲ. ತವ್ರ ಮನೆಗೆ ಹೋಗ್ಬೇಕಂದ್ರೆ ಹಬ್ಬಕ್ಕೆ ಹೋಗ್ತಾ ಇದ್ವಿ ಅಂದ್ರೆ ಅದು ನಮಗಂತೂ ಹೆಣ್ಣು ಮಕ್ಕಳಿಗೆ ಡಬಲ್ ಹಬ್ಬ. ಹಾಗಾಗಿ ಖುಷಿಯಿಂದ ಗಂಡು ಮನೇಲಿದ್ದ ತವ್ರ ಮನೆಗೆ ಹೋಗ್ಬೇಕಾದ್ರೆ ಖುಷಿಲಿದ್ದ ಹೋಗ್ತೀವಿ. ಬಟ್ ತವ್ರ ಮನೆಯಿಲ್ದ ಗಂಡು ಮನೆ ಬರಬೇಕಾದ್ರೆ ಒಂಥರ ಏನೋ ಬೇಜಾರು. ನಾನು ಬಟ್ಟೆ ಪ್ಯಾಕಿಂಗ್ ಮಾಡಬೇಕಾದ್ರೆ ಮೊನ್ನೆ ಮಾಡಿದ್ದು ಸ್ವಲ್ಪ ಐಸ್ ಕ್ರೀಮ್ ಉಳಿದಿತ್ತು. ಐಸ್ ಕ್ರೀಮ್ನ ನನ್ನ ಮಗಳು ತಿಂದು ಖಾಲಿ ಮಾಡಲಾ ಮಮ್ಮಿ ಅಂತ ಕೇಳಿದ್ಲು. ಹಾಗಾಗಿ ತಿನ್ನಂತ ಕೇಳಿದೆ. ನೋಡಿ, ಐಸ್ ಕ್ರೀಮ್ ತುಂಬ ಚೆನ್ನಾಗಿತ್ತು. ಅವಳು ಅಲ್ಲಿ ಕುತ್ಕೊಂತೀನಂದರೆ ಇಲ್ಲ, ನಾನು ನಿನ್ನ ಜೊತೆನೇ ಕುತ್ಕೊಂತೀನಿ ಅಂತಂದು ನನ್ನ ಜೊತೆನೇ ಕುತ್ಕೊಂಡ್ಲು. ಬನ್ನಿ ಇವಾಗ ಬಟ್ಟೆ ಪ್ಯಾಕಿಂಗ್ ಮಾಡಿಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತೀನಿ. ನಾವು ನೈಟು ಜರ್ನಿ ಮಾಡ್ಬೇಕು ಅಂದ್ಕೊಂಡಿವಿ. ಬೆಳಗ್ಗೆ ಹೋಗ್ಬೇಕಂದ್ರೆ ಬೆಳಗ್ಗೆ ನಮ್ಮ ಮನೆಯದ್ದು ಡ್ಯೂಟಿಗೆ ಹೋಗಿದ್ರು. ಹಾಗಾಗಿ ನಾವು ಬೆಳಗ್ಗೆ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ನೈಟು ಹೋಗ್ತಾ ಇದ್ದೀವಿ. ಅದು ನೈಟ್ ಯಾಕೆ ಹೋಗ್ತಾ ಇದ್ದೀವಿ ಅಂದ್ರೆ ಡ್ಯೂಟಿ ಒಂದಿತ್ತು. ಆಮೇಲೆ ನನ್ನ ಸಣ್ಣ ಮಗಳು ಗಾಡಿಯಲ್ಲಿ ತುಂಬಾ ವಾಮಿಟ್ ಮಾಡ್ತಾಳೆ. ಹಾಗಾಗಿ ನೈಟ್ ಹೋದರೆ ಮಲ್ಕೊಂಡ್ಬಿಡ್ತಾಳೆ ಅಂತಂದು ನಾವು ನೈಟ್ ಹೋಗ್ತಾ ಇದ್ವಿ. ನೋಡಿ, ಇದು ಪಾಚ್ ಗ್ರೀನ್ ಇದೆಯಲ್ಲ, ಈ ಸ್ಯಾರಿ ಅಂತೂ ನನಗೆ ತುಂಬ ಇಷ್ಟ. ಈ ಸ್ಯಾರಿ ನನ್ನ ತಾಯಿದು. ಹಾಗಾಗಿ ಈ ಸ್ಯಾರಿ ಉಟ್ಕೋಬೇಕಂದ್ರೆ ನಂಗೆ ಏನೋ ಒಂಥರ ಖುಷಿ. ಹಾಗಾಗಿ ನಾನು ಇದೇ ಸ್ಯಾರಿನ ಯುಗಾದಿ ಹಬ್ಬಕ್ಕೆ ತೊಗೊಂಡು ಹೋಗ್ತಾ ಇದ್ದೀನಿ. ಒಟ್ಟಿನಲ್ಲಿ ನಾನು 3 ಸ್ಯಾರಿ ತೊಗೊಂಡಿದ್ದೀನಿ. ನನ್ನ ಮಗಳು ಹೇಳ್ತಾ ಇದ್ಲು, ಮಮ್ಮಿ ಬರೀ ನಿನ್ನ ಬಟ್ಟೆನ ಇಟ್ಕೊಂತಿಯಲ್ಲ, ನನ್ನ ಬಟ್ಟೆ ಯಾವಾಗ ಇಟ್ಕೊಂತಿ? ನಂದು ಸಪ್ರೇಟ್ ಬ್ಯಾಗ್ ಮಾಡ್ಕೊಂಬಿಡ್ಲ, ನಾನು ಸಪ್ರೇಟ್ ಬ್ಯಾಗ್ ತೊಗೊತೀನಿ. ನಿನ್ನ ಬಟ್ಟೆ ನಿನ್ನ ಬ್ಯಾಗ್ನ ಇಟ್ಕ, ನಾನು ನಂದು ಸ್ಕೂಲ್ ಬ್ಯಾಗ್ ಇದೆಯಲ್ಲ ಆ ಬ್ಯಾಗ್ನಾಗ ಇಟ್ಕೊತೀನಿ. ಇದು ಬ್ಯಾಡ್ ನನಗೆ ಅಂತ ಹೇಳಕತ್ತಿದ್ಲು. ಬೇಡ, ನಾವು ತಿರ್ಗಾ ಜಲ್ದಿ ಬರೋಮಂತ ನಾ ಹೇಳಿದೆ. ಬೇಡ, ಸ್ಕೂಲು ರಜೆ ಐತಲ್ಲ ಈಗ, ಹಂಗಾಗಿ ಲೇಟಾಗಿ ಬರೋಮ್ಮ, ಅಲ್ಲೇ ಇರೋಣ. ಬಟ್ ನನ್ನ ಬಟ್ಟೆನ ಬೇರೆ ಇಟ್ಕೊತೀನಿ, ಕೊಟ್ಬಿಡು ಅಂತ ಹೇಳಕತ್ತಿದ್ಲು. ಏನೋ ಮಕ್ಕಳಿಗೆ ಊರಿಗೆ ಹೊಂಟ್ರಂದ್ರೆ ಒಂಥರ ಹಬ್ಬ. ನೋಡಿ, ಇದು ನನ್ನ ಮಗಳು ಲಂಗಾದವನಿ. ಒಂಥರ ಹುಡುಗರು ಬಟ್ಟೆ ನೋಡಿದ್ರೆ ಏನೋ ಒಂಥರ ಖುಷಿ ಅಲ್ವಾ? ಕ್ಯೂಟಾಗಿ ಚಿಕ್ಕದಾಗಿರುತ್ತೆಲ್ಲ, ನೋಡೋಕೆ ಒಂಥರ ಖುಷಿಯಾಗಿರುತ್ತೆ. ಇದೆ ಅಕ್ಕಿಗೆ ನಾನು ಬೇಡ ಇದ ಬ್ಯಾಗ್ನಾಗ ಇಟ್ಕೊತೀನಿ ಅಂದಕ್ಕೆ ಸಿಟ್ಟು ಬಂತು. ಸುಮ್ಮನೆ ಕುತ್ಕೊಂಡ್ಲು. ಬಟ್ಟೆ ಬ್ಯಾಗ್ನಾಗ ಇಡಬೇಕಾದ್ರೆ ಹಂಗೆ ನಾವು ಬಟ್ಟೆನ ಫೋಲ್ಡ್ ಮಾಡಿಟ್ರೆ ಜಾಗ ಸಾಲೋದಿಲ್ಲ. ಪ್ಯಾಂಟು, ಟಿ ಶರ್ಟು ಈ ಥರ ರೋಲ್ ಮಾಡಿಟ್ರೆ ಬ್ಯಾಗ್ ಒಳಗೆ ಸ್ವಲ್ಪ ಜಾಗ ಸಾಕಾಗುತ್ತೆ. ಹಾಗಾಗಿ ನಾನು ನನ್ನ ಮಗಳು ಪ್ಯಾಂಟು ಟಿ ಶರ್ಟ್ನೆಲ್ಲ ರೋಲ್ ಮಾಡಿ ಇಡ್ತಾ ಇದ್ದೀನಿ. ಹಂಗಾಗಿ ಬ್ಯಾಗ್ ಒಳಗೆ ಜಾಗ ಸಾಕು. ನಮಗಿದು ಒಂದು ಬ್ಯಾಗ್ ಆದರೆ ಸಾಕು. ನನ್ನ ಮಗಳು ಬಟ್ಟೆ ನಾನು ಈ ಬ್ಯಾಗಲ್ಲೇ ಇಟ್ಕೊತೀವಿ. ನಮ್ಮ ಮನೆಯವರು ಡ್ಯೂಟಿಲಿದ್ದ ಮನೆ ಬಂದರು. ಅವರು ನನ್ನ ಅಳಿಯಾಗ ನಾನು ಬಟ್ಟೆ ತೊಗೊಂಬಂದಿದ್ನೆ. ಅವರು ಆ ಬಟ್ಟೆ ನೋಡ್ತಾ ಇದ್ರು. ಈ ಬಟ್ಟೆ ಎಷ್ಟಿದು ಅಂತ ಕೇಳ್ತಾಯಿದ್ರು. ಹಾಗಾಗಿ ನಾನು ಆ ಬಟ್ಟೆನ ಹೇಳ್ತಾ ಇದ್ದೆ, ಇದು ಪ್ಯಾಂಟು ಜಾಸ್ತಿ ರೇಟ್ ಆಯಿತು ಅಂತಂದು. ಅಂಗಡಿಯವ್ರು ಯಾವ ರೀತಿ ಮೋಸ ಮಾಡ್ತಾರಂದರೆ, ಒಂದು ಪ್ಯಾಂಟಿಗೆ ಬೆಲೆ ಇತ್ತಂದರೆ ಇನ್ನೊಂದು ಪ್ಯಾಂಟಿಗೆ ಬೆಲೆ ಇಲ್ಲ ಅಂದರೆ ಒಂದು ಪ್ಯಾಂಟಿನ ರೇಟ್ ಎಷ್ಟು ಇರ್ತಾ ಆ ಪ್ಯಾಂಟಿಗೆ ಸಹ ಅದೇ ರೇಟ್ ಹಾಕ್ತಾರೆ ಇಲ್ಲಿ. ಬಟ್ ನನಗೊಂದು ಲಾಭ ಆಯ್ತು. ಯಾಕಂದರೆ ಒಂದು ಶರ್ಟು 350 ಇತ್ತು, ಇನ್ನೊಂದು ಶರ್ಟು 160 ಇತ್ತು. ಬಟ್ ಅವ್ರು ಏನು ಮಾಡಿದರು, 160 ರೇಟನ್ನ 2 ಶರ್ಟಿಗೆ ಹಾಕಿದ್ರೆ. ಹಂಗಾಗಿ ನಂದು ಪ್ಯಾಂಟಿನ ರೇಟು ಮತ್ತು ಶರ್ಟಿನ ರೇಟು ಅಲ್ಲಿಗೆ ಮ್ಯಾಚ್ ಆಯ್ತಂತಂದು ನಾನು ಸುಮ್ಮನೆ ಬಂದೆ. ಅವರು ಕೂಡ ನೋಡಲಿಲ್ಲ, ನಾನು ಹಂಗೆ ಬಂದೆ.
ನಾನು ನಮ್ಮ ಮನೆಯವ್ರಿಗೆ ಅದನ್ನೇ ಹೇಳ್ತಾ ಇದ್ದೆ, ಈ ಥರ ಅವರು ಅರ್ಧಂಬರ್ಧ ಬಿಲ್ ಹಾಕಿದ್ರು, ಈ ಕಡೆ ಅವ್ರದ್ದು ರೊಕ್ಕ ಹೋಗಲಿಲ್ಲ, ಈ ಕಡೆ ನಂದು ರೊಕ್ಕ ಹೋಗಲಿಲ್ಲ ಅಂತ ಹೇಳಿದೆ. ನೋಡಿ ಈಗ ಬ್ಯಾಗ್ ಪ್ಯಾಕಿಂಗ್ ಆಗಿದೆ. ಬ್ಯಾಗ್ ಪ್ಯಾಕಿಂಗ್ ಆಗಿ ನಾವು ರೆಡಿಯಾಗಿ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ವಿ. ಇಷ್ಟೇ ಸಾಕು. ಬನ್ನಿ ಇವಾಗ ಊರಿಗೆ ಹೋಗೋಣ. ಬಾಗ್ಲ ಹಾಕ್ಕೊಂಡು ಈಗ ಹೋಗ್ತಾ ಇದ್ವಿ. ಕಾರ್ ಒಳಗೆ ಹೋಗಿ ಬಟ್ಟೆ ಇಟ್ಟು ಇನ್ನು ನಮ್ಮ ಜರ್ನಿ ನೈಟ್ ಜರ್ನಿ ಮಾಡಬೇಕಾದ್ರೆ ಏನೋ ಒಂಥರ ಖುಷಿ. ಈಗ ಕಾರಲ್ಲಿ ಎಲ್ಲ ಬ್ಯಾಗ್ ಇಟ್ಟು ನನ್ನ ಮಗಳು ಹಣ್ಣು ತಿನ್ನಾಕತ್ತಿದ್ಲು. ಪಪ್ಪ ಸಾಕು ಬಾ, ಮಮ್ಮಿ ಇಡ್ತಾಳೆ ಬ್ಯಾಗು, ನಾವು ಗಾಡಿ ಹತ್ತಮ್ಮಂತ ಹೇಳಕತ್ತಿದ್ಲು. ಎಲ್ಗೋಮ್ರೀಗ? ಎಲ್ಲಿಗೆ? ಎಲ್ಲಿ ಹೊಂಟಿವಿ? ಊರಿಗೆ ಯಾಕೆ ಹೊಂಟಿವಿ? ಊರಿಗೆ ಯಾಕೆ ಹೊಂಟಿವಿ ಅನ್ನು? ಅನ್ನು ಊರಿಗೆ ಯಾಕೆ ಹೊಂಟಿವಿ? ನೀ ಹೇಳು. ಬನ್ನಿ ಇವಾಗ ನಮ್ಮ ಜರ್ನಿ ಚಡ್ಚಣ ಟು ಖುಷಿ. ಬಟ್ ನಮ್ಮ ಮನೆಯವ್ರನ್ನ ಬಿಟ್ಟು ಹೋಗಕ್ಕೆ ಏನೋ ಒಂಥರ ಬೇಜಾರು. ಯಾಕಂದರೆ ಒಬ್ಬರೇ ಇರ್ತಾರೆ, ಊಟ ಏನು ಮಾಡ್ತಾರೆ ಏನಿಲ್ಲ ಅಂತಂದು ಅದು ಒಂಥರ ಬೇಜಾರು. ಒಂದು 20 ಕಿಲೋಮೀಟ್ರ್ ಬಂದ್ವಿ. ಬಂದಿಂದ ಇಲ್ಲಿ ಪೆಟ್ರೋಲ್ ಹಾಕ್ಸಕ್ಕೆ ನಿಂತಿದ್ವಿ. ಸುಸ್ತಾಯ್ತೇನ್ರಿ? ಮಾಡಾಕತ್ತೀವಿ ನಾವೀಗ. ಗಾಡಿ ಎದಕ್ಕೆ ನಿಂದ್ರಿಸಿ? ಈಗ ಪೆಟ್ರೋಲ್ ಹಾಕ್ಸಂದು ಮತ್ತೆ ನಮ್ಮ ಜರ್ನಿ ಕಂಟಿನ್ಯೂ ಮಾಡ್ತಾ ಇದೀವಿ. ಒಳಗೆ ಕೈ ಹಾಕ್ಬಾರ್ದ. ಗ್ಲಾಸ್ ತೆಗ್ದಿಯಾನ? ಹಂಗನೈತಿ. ಗಾಳ ಎಲ್ಲಿ ಬರಾಕತ್ತೈತಿ ನಿಮ್ಗೆ? ನಾವಿರೋದು ನಮ್ಮ ಮನೆಯವರು ಡ್ಯೂಟಿ ಮಾಡೋದು ಚಡ್ಚಣದಲ್ಲಿ. ಇಲ್ಲಿ ಒಂಥರ ಏನಪ್ಪ ಅಂದ್ರೆ ಹೋಗ್ಬೇಕಾದ್ರೆ ಹಸಿರು ಅನ್ನೋದೇ ಏನೂ ಇಲ್ಲ. ಸ್ವಲ್ಪ ಅಲ್ಲೆಲ್ಲ ಗಿಡ ಅಷ್ಟೇ ಹಸಿರಾಗಿರೋದು. ಹೊಲದಲ್ಲಂತೂ ಏನೂ ಇರೋದಿಲ್ಲ. ಹಾಗಾಗಿ ಈ ದಾರಿಗೆ ಹೋಗ್ಬೇಕಾದ್ರೆ ಒಂಥರ ಬೇಜಾರು. ಏನೂ ಹಸಿರು ಇರೋದಿಲ್ಲ, ನೋಡೋಕೆ ಏನೂ ಇಂಟ್ರೆಸ್ಟೇ ಇರೋದಿಲ್ಲ. ನೋಡಿ ಎಲ್ಲ ಒಂಥರ ಮರುಭೂಮಿ ಥರ ಇದೆ ಈಗಿನ ಜಾಗ. ನೋಡಿ ಯಾವ ಥರ ಮರುಭೂಮಿ ಆಗಿದೆ. ಈಗ ನಾವು ವರ್ತಿ ದಾಟಿ ಈಗ ಜರ್ನಿ ಸ್ಟಾರ್ಟ್ ಮಾಡಾಕ್ತೀವಿ. ರೋಡ್ ಮಧ್ಯದಲ್ಲಿ ಈ ಥರ ಫ್ಲವರ್ಸ್ ನೋಡಿದರೆ ಏನೋ ಒಂಥರ ಖುಷಿ. ಆ ಫ್ಲವರ್ಸ್ ನೋಡ್ಕೊಂತ ಹೊಂಟ್ರೆ ಖುಷಿಯಾಗಿರುತ್ತೆ ಮನ್ಸಿಗೆ. ಕಲರ್ಫುಲ್ಲಾಗಿ ನೋಡಿ, ಇಲ್ಲಿ ಕೇಸರಿ ಮತ್ತು ಪಿಂಕು. ನೋಡಿ ರೋಡ್ ಮಧ್ಯದಲ್ಲಿ ನಿಂದಿರಿಸಿ ಉಂಡಿ ತಿಂತಾ ಇದ್ವಿ. ಅನಿಶ್ರೀ ಉಂಡಿ ತೋರ್ಸ. ಯಾರಿಗ್ ಬೇಕು ಲಾಡು ಅಂತ ಕೇಳು. ಲಾಡು 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 ಹೆಂಗಂತಿ ನೀನು? ಲಾಡು ಲಾಡು ಲಡ್ಡು ಲಡ್ಡು ತಿಮ್ಮಯ್ಯ. ನಿಮ್ ಶಾಲ್ಯಾಗ ಲಡ್ಡು ಲಡ್ಡು ತಿಮ್ಮಯ್ಯ ಆಡಿಸ್ತಾರ? ಆಡ್ಸಲ್ಲ? ನಮಗ್ ತಿಮ್ಮಯ್ಯ ಅಂತ ಲಡ್ಡಿಯಲ್ಲಿ ಮುಚ್ಚಿತಿ
ಇಲ್ಲ ಫೋನ್ ಎತ್ತಲ್ಲ ಹೋತ $9 022 022 ಹಾ 022 ಇಲ್ಲ. ಈಗ ನಾವು ಲಾಡು ತಿನ್ಕೊಂಡು ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಇದು ಯಾವ್ರು ಯಾವ ಟೋಲ್ ಇದು? ತಿಡುಗುಂದಿ. ನಾವೀಗ ತಿಡುಗುಂದಿ ಟೋಲ್ ಹತ್ರ ಇದ್ವಿ. ಮಹಾರಾಷ್ಟ್ರ ಹೈವೇ ವಿಜಯಪುರ ಸಲ ಹೈವೇ. ನೋಡಿ ನನ್ನ ಮಗಳು ತಿಡುಗುಂದಿ ದಾಟಿಂದ ಮಲ್ಕೊಂಡಾಕಿ ಒಮ್ಮೆಲೆ ಇಲ್ಕಲ್ ಬಂದಿಂದ ಎಚ್ಚರಾಗೈತಿ. ಎಚ್ಚರಾಗಿಂದ ನಾನು ಮುಂದೆ ಬರ್ತೀನಿ ಮಮ್ಮಿ ಅಂದ್ಲು. ಮುಂದೆ ಕುಂದರ್ಸ್ಕೊಂಡಿದ್ದೀನಿ. ಮಮ್ಮಿ ಇನ್ನೂ ಊರು ಎಷ್ಟು ದೂರ ಇದೆ ಅಂತ ಕೇಳಿದ್ಲು. ಇನ್ನೂ ಸ್ವಲ್ಪ ಆದ್ರೆ ಊರು ಬರುತ್ತವ ಅಂತ ಹೇಳಿದೆ. 4 ಅವರ್ ಜರ್ನಿ ಮಾಡಬೇಕಾದ್ರೆ ಮಕ್ಕಳಿಗೆ ಸುಸ್ತಾಗಿಬಿಡುತ್ತಲ್ವ. ನಮ್ಮ ಮಕ್ಕಳಿಗೆ ಅಂತ ಅಷ್ಟೇ ಅಲ್ಲ, ನಮಗೂ ಕೂಡ ಸುಸ್ತಾಗುತ್ತಾ. ನಾನು ಕೂಡ ತಿಡುಗುಂದಿ ದಾಟಿ ನಾನು ಕೂಡ ಮಲ್ಕೊಂಡಿದ್ನಿ. ಜಸ್ಟ್ ನಾವೀಗ ಮನೆಗೆ ಬಂದ್ವಿ. ಮನೆಗೆ ಬಂದಿದ ತಕ್ಷಣ ಊಟ ಮಾಡಿ, ನನ್ನ ಮಕ್ಕಳು ಯಾರೂ ಮೆಹಂದಿ ಹಾಕ್ಯಂದಿದ್ದಿಲ್ಲ. ಹಂಗಾಗಿ ನಾವು ಬರತ್ಲೆ 11:30 ಆಗಿತ್ತು. ಹಾಗಾಗಿ ಇನ್ನೂ ಮಲ್ಕೊಂಡಿದ್ದಿಲ್ಲ ಅವರು. ನಾ ಬಂದಿಂದ ಮೆಹಂದಿ ಹಾಕ್ಕೊಂಡಿದ್ದು ಮಲ್ಕೊಳಮ್ಮ ಅಂತಂದರು. ನೋಡಿ ಅಲ್ಲಿ ಮಕ್ಕ ನಮ್ಮ ಮಾಮ ಎಲ್ಲರೂ ಮಲ್ಕೊಂಡಿದ್ರು. ನಾವು ಬಂದಿದ್ವಿ ಅಂತ ಎದ್ದಿದ್ದಾರೆ. ಮೆಹಂದಿ ಹಾಕ್ಕೊಂಡು ಏನೋ ಊರಲ್ಲಿ ಒಂಥರ ಜಾತ್ರೆ ಹಬ್ಬ ಏನಾದರೂ ಇದ್ರು ಹೊಸ್ದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್